ಸುನಿ ಸರ್ ಕೂಡ ತುಂಬಾ ಸಿಕ್ ಅಂತ ಫಸ್ಟ್ ಇಂದಾನು ಹೇಳಿದ್ರು, ಅಯ್ಯೋ ಮೇಡಮ್ ನನ್ಗೆ ಸೆಟ್ ಆಗ್ಬಿಟ್ರೆ ಬೆಟರ್ ಮೇಡಮ್, ಸೆಟ್ ಆಗ್ಬಿಟ್ರೆ ಬೆಟರ್. ಎಲ್ಲರೂ ತುಂಬಾ ವಾಮಿಟ್ ಮಾಡ್ತಿದ್ರಂತೆ. ಇಬ್ರು ಬಿಟ್ಟು ಮಿಕ್ದವರೆಲ್ಲ ಹಾಕಿದ್ದಾರೆ. ಹೌದಾ? ಅದಕ್ಕೆ ಅನ್ಸುತ್ತೆ ಅವ್ರು ಹೇಳಿದ್ದು, ನಮ್ಗೆ ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಅವರಿಬ್ರು ಡಾನ್ಸ್ ಹೆಂಗೆ ಆ ಪೋರ್ಷನ್ ಹೆಂಗ್ ಮುಗಿಸಿದ್ರು ಅಂತ ಸುನಿ ಸರ್ ಹೇಳ್ತಿದ್ರು. ಅದಕ್ಕೋಸ್ಕರ ಅಂತ ಬೈ ದ ಎಂಡ್ ಒಂದು ಪ್ಲೇನ್ ವಾಟರ್, ಸ್ಟಿಲ್ ವಾಟರ್ ಮೇಲೆ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಡಾನ್ಸ್ ಪೋರ್ಷನ್ ಆಗಿಲಿ ಮಾಡಿದ್ದು. ಬಟ್ ಅವ್ರಿಗೆ ಆಕ್ಷನ್ ಸೀಕ್ವೆನ್ಸು ಇತ್ತು. ಸೊ ಅಲ್ಲಿ ಪೋರ್ಚುಗಲ್ ಡೇವಿಡ್ ಚಾನ್ ಕಾರ್ಡಿಯಾರೋ ಅಂತ ಹೇಳಿ ಹಾಲಿವುಡ್ ಸ್ಟಂಟ್ ಡೈರೆಕ್ಟರ್, ಅವರೇ ಬೇಕು ಅಂತೇಳಿ ಅವ್ರನ್ನ ತಗೊಂಡಿದ್ದು. ಪಾಪ ತುಂಬ ಸೇಫ್ಟಿ ಇದೆಲ್ಲ ತುಂಬ ಅವರು ಪ್ರಾಮುಖ್ಯತೆ ಕೊಡ್ತಾರೆ. ಆದರೆ ಹಿಂಗಿಂಗೆ ಆಡ್ತಿತ್ತಲ್ಲ, ಅವ್ರು ಹಿಂಗಿಂಗೆ ಸ್ವರ್ಡ್ ಫೈಟ್ ಅದು ಇದೆಲ್ಲ ತುಂಬಾ ಪ್ಲಾನ್ ಮಾಡಿದ್ದಾರೆ. ಎಲ್ಲಾ ಕಡೆ ಕುಯ್ಕೊಂಡ್ಬಿಟ್ಟಿದೆ ಮೈಯಲ್ಲಿ, ಸಣ್ಣ 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 ಸಣ್ಣದಾಗಿ ಎಲ್ಲಾ ಕಡೆ ಸಣ್ಣ ಸಣ್ಣದು ಏನಕ್ಕೋ ಉರಿತಿದೆಯಲ್ಲ ಅಂತ ಗೊತ್ತಾಗಿರಲ್ಲ. ಆಮೇಲೆ ಒಂದ್ ಸ್ವಲ್ಪ ಶೂಟ್ ಎಲ್ಲ ಆದ್ಮೇಲೆ ಏನೋ ಮೈಯಲ್ಲೆಲ್ಲ ಉರಿ 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 ಅಂದ್ರೆ ಎಲ್ಲಾ ಕಡೆ ಕುಯ್ಕೊಂಡಿರುತ್ತೆ ಆತರ. ಯಾಕಂದ್ರೆ ಹಿಂಗ್ ಆಡ್ತಿರ್ಬೇಕಾದ್ರೆ ನಮ್ದೆಲ್ಲ ಈ ತರ ಗ್ಯಾಪ್ ಅಲ್ಲಿ ಫೈಟ್ ಇರುತ್ತೆ ಹಿಂಗ್ ಅನ್ಕೊಂಡು, ಸೊ ಎಲ್ಲ ಲೇಟ್ ಬಿದ್ದಿರುತ್ತೆ ಆ ಟೈಮಲ್ಲಿ. ಹೌದಾ ಏನಾಗಿಲ್ಲ ಅನ್ಕೊಂಡು ಅವಾಗ ಮಾಡ್ಬಿಟ್ಟಿರ್ತೀವಿ ಜೋಶಲ್ಲಿ. ಆಮೇಲೆ ನೋಡಿದ್ರೆ ಮೈಯಲ್ಲೆಲ್ಲ ಈಗ್ಲೂ ಮಾರ್ಕ್ಸ್ಗಳಿದಾವೆ. ಬಟ್ ಅದೊಂದು ಅನುಭವ ಬಿಡಿ. ಇಷ್ಟೆಲ್ಲ ಶ್ರಮ ಒಂದ್ ಕಡೆ ಆದ್ರೆ ಔಟ್ಪುಟ್ ನೋಡಿದ್ಮೇಲೆ ಇನ್ನೂ ಬೇಕಾದ್ರೆ ಜಾಸ್ತಿ ಶ್ರಮ ತಗೊಳ್ಳೋಣ, ತೊಂದರೆ ಇಲ್ಲ ಅನ್ಸುತ್ತೆ.